ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಮಂಡನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಸವಾಲಾಗಿದೆ ದಲಿತ ಒಳ ಮೀಸಲಾತಿಯ ಗೊಂದಲ. ಇವತ್ತಿನ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯದ್ದೇ ಸದ್ದು ಗದ್ದಲ. ಎಡಗೈ ಬಲಗೈ ಸಮುದಾಯಗಳ ನಡುವೆಯೇ ಪರ್ಸೆಂಟೇಜ್ ತಿಕ್ಕಾಟ ನಡೀತಾ ಇದೆ. 56,000 ಹುದ್ದೆಗಳ ಭರ್ತಿ ವೇಳೆಯೇ ಮೀಸಲಾತಿ ಹಂಚಿಕೆ ಗೊಂದಲ ಶುರುವಾಗಿದೆ. ಸಮುದಾಯದ ಓಲೈಕೆಗಾಗಿ ಸಚಿವರಲ್ಲೇ ಈಗ ಪೈಪೋಟಿ ಶುರುವಾಗಿದೆ. ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕಾಗಿ ಸಿಎಂ ವರಿಷ್ಠರ ಮೇಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ಸರ್ಕಾರಕ್ಕೆ ತಲೆ ಬಿಸಿ ಮಾಡ್ತಾ ಇದೆ ಸ್ವಪಕ್ಷೀಯ ಸಚಿವರ ಮೀಸಲಾತಿಯ ಕಿತ್ತಾಟ. ಇವತ್ತಿನ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆ ಆಗುತ್ತೆ. ಎರಡೂ ಕಡೆಯ ಸಚಿವರನ್ನ ಮನವೊಲಿಸುವಂತಹ ಸರ್ಕಸ್. ಸಿಎಂ ಸಂಪುಟ ಸದಸ್ಯರ ಮನವೊಲಿಕೆಗೆ ಪ್ರಯತ್ನ ಯಶಸ್ವಿ ಆಗುತ್ತಾ ಇಲ್ವಾ, ಏನಾಗುತ್ತೆ? ಬಜೆಟ್ ಅಧಿವೇಶನದ ಶುರುವಿನಲ್ಲೇ ಹಾದಿರಂಪ ಬೀದಿರಂಪ ಏನಾದರೂ ಶುರು ಆಗತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಾಗಮೋಹನ್ ದಾಸ್ ಅವರ ಶಿಫಾರಸಿನ ಮೇರೆಗೆ ಏನು ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ 17% ಮೀಸಲಾತಿಯನ್ನು ಕೊಡೋದಕ್ಕೆ ಮೊದಲು ರಾಜ್ಯ ಸರ್ಕಾರ ತೀರ್ಮಾನಿಸಿತ್ತು. ಆದರೆ ಇದರಿಂದ ಒಟ್ಟು ಮೀಸಲಾತಿ ಪ್ರಮಾಣ ಏನಿದೆ ಅದು 56%ಗೆ ಏರಿಕೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ನೀಡಿತ್ತು. ಬಟ್ ಈಗ ಈ ಪರ್ಸೆಂಟೇಜ್ ವಿಚಾರ ಏನಿದೆ ಅದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಶುರು ಮಾಡ್ತೀರಾ? ಮಾಡಲ್ಲ. ಅದರ ಒಳಗಡೆ ಏನೊಂದು ಗ್ರೂಪ್ ಮಾಡಿದ್ದಾರೆ, ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಅದರಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂತೇಳಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ. ರೋಸ್ಟರ್ ಮಾಡುವಾಗ ಒಂದು ವರ್ಗಕ್ಕೆ ಹೆಚ್ಚು ಸಿಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಈಗ ಅದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಬೇಕು. ಮತ್ತು ಕ್ಯಾಬಿನೆಟ್ಗೆ, ಯಾಕೆಂದರೆ ಈ ಡಿಸಿಷನ್ ಆಗಿದ್ದು ಕ್ಯಾಬಿನೆಟಲ್ಲಿ, ಅದಕ್ಕೆ ಬೇರೆ ಏನೇ ಡಿಸಿಷನ್ ಆಗಬೇಕು ಅಂದರೆ ಬದಲಾಯಿಸೋದಿದ್ರೆ, ಅಮೆಂಡ್ಮೆಂಟ್ ಮಾಡೋದಿದ್ರೆ ಕ್ಯಾಬಿನೆಟಲ್ಲೇ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟಿಗೆ ಸಬ್ಜೆಕ್ಟನ್ನು ತರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ಸರ್ಕಾರ ಕೆಲಸ ಮಾಡುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಒಂದು ಕಡೆ ಈ ಮೀಸಲಾತಿ ವಿಚಾರದ ತಲೆನೋವು ಸರ್ಕಾರಕ್ಕಿದೆ. ಈಗ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೇ ಏನಾದರೂ ಹಾದಿರಂಪ ಬೀದಿರಂಪ ಶುರುವಾಗುತ್ತಾ? ಏನು ಕತೆ, ಏನು ನಿರೀಕ್ಷೆ ಮಾಡ್ಬೋದು ಇವತ್ತು ನಾವು? ಎಸ್ ಪ್ರಭು, ಏನು ದಲಿತ ಒಳ ಮೀಸಲಾತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಪಡೆದಿತ್ತು. ಅದರಂತೆ ಒಳ ಮೀಸಲಾತಿಯಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯಕ್ಕೆ 6% ಕೊಡುವಂತಹ ನಿರ್ಧಾರಕ್ಕೆ ಬಂದ್ರೆ ಇತರೆಗೆ 5% ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ರು. ಜೊತೆಗೆ ಏನು ಈ ಹಿಂದೆ ಇರುವಂತಹ ಮೀಸಲಾತಿಯನ್ನ 2%ಗೆ ಹೆಚ್ಚಳ ಮಾಡಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ಮಾಡಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿರುವಂತದ್ದು 50% ಮೀಸಲಾತಿಗಿಂತ ಹೆಚ್ಚಿನ ಮೀಸಲಾತಿಯನ್ನ ಕೊಡಬಾರದು ಅನ್ನುವಂತಹ ಆದೇಶ ಇರೋದ್ರಿಂದ ಇದೀಗ ಸರ್ಕಾರಕ್ಕೆ ಇದು ತೆಲ್ಲವಾಗಿದೆ. ಈಗ ಸರ್ಕಾರ ನಿರ್ಧಾರ ಮಾಡಿದಂತಹ 17% ಮೀಸಲಾತಿಯನ್ನ ಪ್ಲಸ್ ಮಾಡಿದ್ರೆ 56% ಆಗತ್ತೆ. ಹೀಗಾಗಿ 7% 56% ಮಾಡುವಂತಹ ಒಂದು ಇದನ್ನ ಈಗ ಸಚಿವ ಸಂಪುಟದಲ್ಲಿ ಯಾವ ಚರ್ಚೆ ಮಾಡ್ತಾ ಇರೋದನ್ನ ಕಾದು ನೋಡ್ಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್.